ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನೋಡ್ರಿ ನವೆಂಬರ್ 1 ತಾರೀಕು ರೀ. ನಾನು ಮತ್ತು ನನ್ನ ಫ್ರೆಂಡ್ಸ ಎಲ್ಲರೂ ಸೇರಿ ಬೆಳಂಗೆ ಹೊಂಟೂರಿ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡೋಕೆ ಇವತ್ತು ನಾವು ಹೊಂಟೂರಿ. ಸೊ ವಿಡಿಯೋ ನೋಡಿದಾದ ಮೇಲೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಎಲ್ಲಕ್ಕಿಂತ ಹೆಚ್ಚಾದಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಇವಾಗ ನೋಡ್ರಿ ಜಸ್ಟ್ ನಾನು ಸ್ಟೇಷನ್ ಒಳಗಡೆ ರೀಚ್ ಆದ್ದೀನಿ ನೋಡ್ರಿ. 30 ರೂಪಾಯಿ ಕೊಟ್ಟ ನಾನು ಬೆಳವಂಕ 2 ಟಿಕೆಟ್ ತೊಗೊಂಡು ನೋಡ್ರಿ. ಇನ್ನೇನು ರೀ ಟ್ರೈನ್ ಬರೋ ಸಮಯವಾಯಿತು. ಟ್ರೈನ್ ಬರೋವರೆಗೂ ನಾವು ವೇಟ್ ಮಾಡತ್ತೀವಿ ರೀ. ಟ್ರೈನ್ ಏನೋ ಬತ್ರಿ, ಆದ್ರೆ ಪಬ್ಲಿಕ್ ಸಿಕ್ಕಾಪಟ್ಟೆ ಐತ್ರಿ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಪಬ್ಲಿಕ್ ಐತ್ರಿ. ಎಲ್ಲಿ ಹತ್ತಬೇಕು ಅನ್ನೋದು ಗೊತ್ತಾಗೋತು. ನಮಗೆ ಗತೆಕ ಒಬ್ಬನ ಇಲ್ಲಿ ನಿಂತ ಎಲ್ಲಿ ಹತ್ತಲಪ್ಪ ಅನ್ನೋದ ವಿಚಾರ ಮಾಡತ್ತ ನೋಡ್ರಿ. ಟ್ರೈನ್ ಒಳಗಡೆ ಏನೋ ನಾವು ಹಚ್ಚಿದ್ವು, ಬಟ್ ನಮ್ಗೆ ಇಲ್ಲಿ ಕುಂಡ್ರದು ಬಿಡ್ರಿ, ನಿಲ್ಲಕ್ಕೆ ಕೂಡ ಜಾಗಿಲ್ಲ. ಜನರು ಎಲ್ಲೆಲ್ಲಿ ಕೂತಾರ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ರೀ. ನೋಡ್ರಿ ಇಲ್ಲಿ ಮ್ಯಾಲೆ ಲಗೇಜ್ ಇಡೋ ಜಾಗದಾಗ ಅಲ್ಲಿ ಒಂದು 3 ರಿಂದ 4 ಜನ ಮನ್ಕೊಂಡಾರ್ರಿ. ನಾನು ಮ್ಯಾಲೆ ಹೈತಿ ಮಲ್ಕೋಬೇಕನ್ನತ್ತನು, ಕರೆ ಮ್ಯಾಲೆ ಹತ್ತಕ್ಕಾಗತ್ರಿ. ಇವಾಗ ನೋಡ್ರಿ ಬೆಳಗಾವಕ್ಕೆ ನಾವು ಹೊಂಟಿದ್ರಿ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡಲಕ್ಕ. ಸೊ ಟ್ರೈನ್ದಾಗ 4 ಜನ ಹುಡುಗರು ಸಿಕ್ಕಿದ್ರು ನನಗೆ. ಅಣ್ಣ ನಿಂದ ಯೂಟ್ಯೂಬ್ ಚಾನಲ್ ನೇಮ್ ಏನಂತ ಕೇಳಿದರು. ಕೇಳಿದಾದ್ಮೇಲೆ ಅವರಿಗೆ ನಾ ಹೇಳಿದೆ ರೀ, ಐ ಆಮ್ ಮೊಂಟಿ ಅಂತ ನಂದು ಯೂಟ್ಯೂಬ್ ಚಾನಲ್ ನೇಮ್ ಐತ್ರಿ ಅಂತ ಹೇಳಿದೆ. ಅಲ್ಲೇ ನೋಡ್ರಿ ನಿಂತ ಜಾಗ ಮ್ಯಾಗ ನೋಡ್ರಿ ಅವ್ರ ಜೇಬ್ದಾಗಿರೋ ಮೊಬೈಲ ಹೊರಗಡೆ ತೆಗೆದುಬಿಟ್ಟು ಆಮೇಲೆ ನನ್ನ ಚಾನಲ್ನ ಫಾಲೋ ಮಾಡಿ ಹೊಳ್ಳಿ ಅವರ ನನಗೆ ತೋರ್ಸತ್ತಾರೆ ನೋಡ್ರಿ. ಸೊ ಅಷ್ಟು ಎಲ್ಲರೂ ಅನ್ನಗಳಿಗೆ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ರೀ. ಜಸ್ಟ್ ಇವಾಗ ನೋಡ್ರಿ ಬೆಳಗಾವಿ ರೈಲ್ವೆ ಸ್ಟೇಷನ್ದಾಗ ನಾವು ಇವಾಗ ರೀಚ್ ಆಗಿದ್ದು. ನಾ ಇವಾಗ ಎಲ್ಲಿ ನಡತ್ತನಪ್ಪ ಅಂದ್ರೆ ರೈಲ್ವೆ ಟ್ರ್ಯಾಕ್ ಮೇಲೆ ನಡತ್ತೀನು. ಪಾಶಾಪುರದಾಗ ಬಂದು ಬ್ಯಾಗ್ದಾಗ ಬಿದ್ದಾನ ಅವಾಗ. ನೀ ಈಗ ಕೇಳತ್ತಿ. 30 minutes from platform number 1. ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ರೈಲು ಗಾಡಿ ಸಂಖ್ಯೆ 4, 4, 6, 3, ರೈಲು ಗಾಡಿ ಸಂಖ್ಯೆ 1, 4, 6, 3 ನಿಂದ ನೀರಜ್ ಹೋಗುವ ಪ್ಯಾಸೆಂಜರ್ ನಿಗದಿತ ಸಮಯಕ್ಕಿಂತ ಗಂಟೆಗಳು 30 ಸಂಖ್ಯಾ 5, 1, 4, 6, 4, 6 ನೆಕ್ಸ್ಟ್ ಟೈಮ್ ಬೇಡ ಓಕೆ ಗಾಡಿ ಸಂಖ್ಯೆ 5 ಆ್ಯಕ್ಚುಲಿ ಹೇಳಬೇಕಪ್ಪ ಅಂದ್ರೆ ಹೊಟ್ಟೆ ಒಂದು ಭಾಳ ಹಸೈತಿ. ಏನು ಮಾಡ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ. ಸೊ ಇವಾಗ ನನ್ನ ಆಜು ಬಾಜು ಯಾವ ಅಂಗಡಿಗಳು ಇಲ್ಲ. ಸೊ ಇದು ಶಾರ್ಟ್ ರೋಡ, ಟಾಪ್ ಆ್ಯಂಡ್ ಟೌನ್ಗೆ ಹೋಗೋದು ಶಾರ್ಟ್ ರೋಡ. ಇದು ಪೂರಾ ಮೇನ್ ರೋಡ್ ರೀ. ಇದು ಮೇನ್ ರೋಡ್. ಡೈರೆಕ್ಟ್ ಅಲ್ಲೇ ಟಾಪ್ ಆ್ಯಂಡ್ ಟೌನ್ ಹೋಗ್ತೈತಿ. ಇಲ್ಲಿಂದ ಸ್ಟ್ರೇಟ್ ಹೋಗಿ ರೈಟ್ ಹೊಡಿಬೇಕು. ಇದನ್ನು ಶಾರ್ಟ್ ರೋಡ್ ಐತಿರ. ಇಲ್ಲಿಂದ ಸ್ಟ್ರೇಟ್ ಹೋಗಿ ರೈಟ್ ಹೊಡೆದವನ್ನ ಸ್ವಲ್ಪ ಮುಂದೆ ಹೋಗಿ ಕೂಡಲೇ ಅಲ್ಲಿ ಟಾಪ್ ಆ್ಯಂಡ್ ಟೌನ್ ಬರ್ತೈತಿ. ಇಲ್ಲಿ ಮುಂದೆ ಡಿಜೆ ಹಚ್ಚಿದಾರ. ಡ್ಯಾನ್ಸ್ ಮಾಡೋ ಮೂಡ್ ಬಂದೈತಿ. ಏನು ಮಾಡ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ ಇವಾಗ. ಅದೊಂದಲ್ದ ಇಲ್ಲೊಂದು ಶಾರ್ಟ್ ರೋಡ್ ಐತ್ರಿ. ಇದು ಶಾರ್ಟ್ ರೋಡ್ ಕೂಡ ಟಾಪ್ ಆ್ಯಂಡ್ ಟೌನ್ ಹೋಗೈತೆ. ಅಲ್ಲಿಂದ ಮುಂದೆ ಹಂಗೆ ಸ್ಟ್ರೇಟ್ ಹೊಡೆದಪ್ಪ ಅಂದ್ರೆ
ಚೆನ್ನಮ್ಮ ಬರ್ತೈತಿ. ಚೆನ್ನಮ್ಮದಿಂದ ಸ್ವಲ್ಪ ಮುಂದೆ ಹೋಗ್ತು ಅಂದ್ರೆ ಕೇಳಿ ಬರ್ತೈತಿ ರೀ. MTV ಸುಬ್ಬಲಕ್ಷ್ಮಿಗೆ ಬರಿವಳು ಸಾಂಗ್ ಹಚ್ಚಿದಾರೆ ರೀ, ಡಿಜೆ ಒಳಗೆ ಹಚ್ಚಿದಾರೆ ರೀ. ಅದ ಸಾಂಗ್ ನಾವು ಫೀಲ್ ಮಾಡ್ಕೊತ ಕೇಳ್ಕೊತ ಹೊಂಟೀವಿ ರೀ. ಜಾಸ್ತಿ ಭಾಳ ಪಬ್ಲಿಕ್ ಐತ್ರಿ. ಏನು ಮಾಡಕ್ಕೆ ಬರಂಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ನಾವು ಹೋಗ್ಬೇಕು ಅಷ್ಟೇ, ಮತ್ತೇನಿಲ್ಲ ರೀ. ಫುಲ್ ಡಿಜೆ ಫುಲ್ ಜೋರ್ ಚಲೋ ಐತ್ರಿ ಡಿಜೆ. ನಿಮಗೆ ಒಂದು ಕ್ಲಿಪ್ನ ಇವಾಗ ತೋರಿಸ್ತೀನಿ ರೀ. ನಮ್ಮ ಕನ್ನಡಿಗರ ಆಸ್ತಿ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ರೀ. ಜಸ್ಟ್ ಲೈಟಾಗಿ ನೋಡ್ರಿ. ಇಲ್ಲಿತ್ತು ನೋಡ್ರಿ, ಇದು ನಮ್ಮ ಕನ್ನಡಿಗರ ಆಸ್ತಿ. ಇದು ನೋಡ್ರಿ, ಕಡೆ ಬಜಾರದಿಂದ ಮುಂದೆ ಚೆನ್ನಮ್ಮ ಸನೆ ರೀ, ಮಾರ್ಕೆಟ್ದಾಗ ಒಳಗೆ ರೀ, ಸರ್ಕಲ್ದಾಗ ಪಲಾವ ಕೊಡತ್ತೀರಿ. ಪಲಾವ ನಾನು 4ರಿಂದ 5 ಪ್ಲೇಟ್ ಪಲಾವ್ ಬಡ್ದೀನಿ ರೀ. ಫುಲ್ ಗಚ್ಚಾಗಿ ಅಲ್ಲಿಂದ ಚೆನ್ನಮ್ಮ ಸರ್ಕಲ್ಗೆ ಹೋಗುದು ನೋಡ್ರಿ. ಚೆನ್ನಮ್ಮ ಸರ್ಕಲ್ಗೆ ಹೋಗಿ 1-2 ಡ್ಯಾನ್ಸ್ ಸ್ಟೆಪ್ ಹೋಗೋದವ. ನಾವು ಹೊಳ್ಳಿ ಮತ್ತು ರಿಟರ್ನ್ ಡೈರೆಕ್ಟ್ ಮನೆಗೆ ವಾಪಸ್ ಬರೋದು ನೋಡ್ರಿ. ನಮಸ್ಕಾರ ರೀ ಎಲ್ಲರಿಗೂ. ನಾವು ಇವತ್ತು ಬಂದಿದ್ದು ರೀ ಬೆಳಗಾವ್ಗೆ ರೀ. ನವೆಂಬರ್ 1 ತಾರೀಕು ರೀ. ಕರ್ನಾಟಕ ರಾಜ್ಯೋತ್ಸವ ಮಾಡಿದರೆ ಫುಲ್ ಡ್ಯಾನ್ಸ್ ಮಾಡಿದರೆ ಮತ್ತು ಎಲ್ಲ ಕಡೆ ಅಡ್ಡಾಡಿದ್ದು ರೀ. ಎಂಜಾಯ್ಮೆಂಟ್ ಕೂಡ ಮಾಡಿದ್ವಿ ರೀ. ನೋಡಿರಿ, ನಾನು ನಿಮ್ಗೆ ಈ ವಿಡಿಯೋದಾಗ ಒಂದೊಂದು ಕ್ಲಿಪ್ಗಳನ್ನು
ತೋರಿಸಿದ್ದೀನಿ ರೀ. ವಿಡಿಯೋ ನೋಡಿದಾದ ಮೇಲೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಎಲ್ಲಕ್ಕಿಂತ ಹೆಚ್ಚದಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನಾನು ನಿಮ್ಗೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ. ಎಲ್ಲರಿಗೂ ನಮಸ್ಕಾರ. ಓಕೆ ಬಾಯ್.